ಎಲ್ಲರಿಗೆ ನಮಸ್ಕಾರ. ನಾನು ನಿಮಗೊಂದು ವಿಶೇಷವಾದಂಥ ಜೋಕನ್ನು ಹೇಳ್ತೇನೆ. ಜೋಕು ಅಥವಾ ಕತೆ. ಏನು ಅಂದ್ರೆ ಒಬ್ಬ ಬಡವ ಇದ್ದ. ಆ ಬಡವ ಏನು ಮಾಡ್ತಿದ್ದ ಅಂದ್ರೆ ಪಾಪ ಬಡತನ ಪರಿಸ್ಥಿತಿ. ಅವಂಗ ದುಡ್ಡು ಬೇಕಾಗಿತ್ತು. ಅದಕ್ಕೆ ಅವ ಏನು ಮಾಡಿದ ಅಂದ್ರೆ ದೇವರಿಗೆ ಪತ್ರ ಬರಿಬೇಕು ಅಂತ. ಪತ್ರ ಬರೆದ್ರೆ ಹೆಂಗೆ ವಿಚಾರ, ಪತ್ರ ಹೆಂಗೆ ಕಳಿಸೋದು ಅಂತ ಅವಂಗ ಒಂಥರ ಹೆಂಗೆ ಮಾಡೋದು ಅಂತ ವಿಚಾರ ಮಾಡ್ತಿದ್ದ. ಅವಂಗೊಂದು ಐಡಿಯಾ ಹೊಳೀತು. ನಾನು ಬಲೂನ್ ಮ್ಯಾಗ ಬರೆದು ಹಾರಿಬಿಟ್ರೆ ಅನುಕೂಲ ಆಕೈತಿ ಅಂತ ಏನು ಮಾಡಿದ ಅಂದ್ರೆ ಪ್ಲ್ಯಾನು, ಬಲೂನ್ ಮ್ಯಾಗ ಬರೆದ. ಬಲೂನ್ ಮ್ಯಾಗ ಬರೆದು ಹಾರಿಬಿಡಾಕತ್ತ. ಅದ್ರ ಮ್ಯಾಗ ಏನು ಬರೆದಿದ್ದ ಅಂದ್ರೆ, ಭಗವಂತ ನನ್ನ ಬಡತನ ಪರಿಸ್ಥಿತಿ ಭಾಳ ಗಂಭೀರ ಐತಿ, ಮನಿತನ ನಡೆಸೋದು ಭಾಳ ಕಷ್ಟ ಆಗೈತಿ, ದಯವಿಟ್ಟು ನನಗೆ 1,00,000 ಹಣ ಕಳಿಸು ಅಂತ ಭಗವಂತಗೆ ಬಲೂನ್ ಮ್ಯಾಗ ಪತ್ರ ಬರೆದ. ಭಗವಂತನ ಹೆಸರು ಬರೆದು ದಿನ ಹಾರಿಬಿಡವ. ದಿನ ಒಂದು ಬಲೂನ್ ಮ್ಯಾಗ ಈ ₹1,00,000 ಕೊಡು, ₹1,00,000 ಕೊಡು ಅಂತ ಬರೆಯವ, ಹಾರಿಬಿಡವ. ಜನ ಎಲ್ಲ ಆ ಹಾರಿ ಹೋಗೋ ಬಲೂನ್ ನೋಡ್ತಿದ್ರು. ಅವ್ರಿಗೆ ವಿಚಿತ್ರ, ಅಲ್ಲ ಇವನೇನೋ ಒಂದು ಬಲೂನ್ ಹಾರಿ ಹೋಗತ್ತಲ್ಲ ದಿನ ಅಂತೇಳಿ. ಅದು ಏನಾಗಿತ್ತು ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಮ್ಯಾಗ ಬಲೂನ್ ಹಾದೋಕ್ಕಿತ್ತು. ಆ ಪೊಲೀಸರು ಅದನ್ನು ದಿನ ನೋಡ್ತಿದ್ರು. ಬಲೂನ್ ಹಾರಿ ಹೋಗತ್ತಲ್ಲ, ಏನಿರ್ಬೋದು ಇದು ಅಂತೇಳಿ ಒಂದು ದಿವಸ ಪೊಲೀಸರು ಅದನ್ನು ತೊಗೊಂಡು ಬಲೂನ್ ತೆಗೆದು ನೋಡ್ತಾರೆ. ಬಲೂನ್ ತೊಗೊಂಡು ನೋಡ್ತಾರೆ. ಆ ಬಲೂನ್ ಮ್ಯಾಗ ಏನು ಬರೆದಿತ್ತು ಅಂದ್ರೆ, ನನ್ನ ಬಡತನ ಪರಿಸ್ಥಿತಿ ಭಾಳ ಗಂಭೀರ ಐತಿ, ಮನೆ ನಡೆಸೋದು ಕಷ್ಟ ಐತಿ, ನಮಗೆ ₹1,00,000 ಕೊಡು ಅಂತ ಬರೆದಿದ್ದನ್ನು ಓದಿದಂಥ ಪೊಲೀಸರಿಗೆ ಒಂಥರ ಬೇಜಾರನ್ನು ಅನ್ನಿಸ್ತು, ಆಶ್ಚರ್ಯನೂ ಅನ್ನಿಸ್ತು. ಅದಕ್ಕೆ ಅವರು ಪಾಪ ಬಡತನ ಭಾಳ ಇರ್ಬೋದು ಅಂಥೇಳಿ ಪೊಲೀಸರೆಲ್ಲ ಏನು ಮಾಡಿದರು ಅಂದರೆ, ತಾವ ಒಂದಷ್ಟು ದುಡ್ಡನ್ನು ಕೂಡಿಸಿ ಕೊಡೋನು ಅಂತ ವಿಚಾರ ಮಾಡಿದರು. ಕೊಡೋನು ಅಂತ ವಿಚಾರ ಮಾಡಿ ಏನು ಮಾಡಿದರು, ಎಲ್ಲರೂ ಕೂಡಿಸಿದ್ರು. ಒಬ್ಬರು 5,000 ಕೊಟ್ಟರು, 2,000 ಕೊಟ್ಟರು, 1,000 ಕೊಟ್ಟರು. ತಮ್ಮ ಕೈಲಿಂದ ಎಷ್ಟು ನಿಗ್ತೈತೆ ಅಷ್ಟು ಅವರು ಕೊಟ್ಟರು. ಕೊಟ್ಟು ಆ ಅಜ್ಜನ ಮನೆಗೆ ಹೋಗಿ ಕೊಟ್ಟರು. ಅಜ್ಜಾರ ತಗೋರಿಪ್ಪ, ಇದನ್ನು ನಿಮ್ಮ ಬಡತನ ಪರಿಸ್ಥಿತಿ ಗಂಭೀರ ಐತಿ, ತಗೊಳ್ರಿ ಅಂತ ಕೊಟ್ಟರು. ಅವ ತಗೊಂಡು ಧನ್ಯವಾದ ಹೇಳಿದ. ಅವರು ಬಂದರು. ಪೊಲೀಸರಿಗೇನು, ಇನ್ನು ಮೇಲೆ ಬಲೂನ್ ಬರೋದಿಲ್ಲ, ನಾವು ದುಡ್ಡು ಕೊಟ್ಟೇವಿ ಅಂತ ಅಂದ್ಕೊಂಡಂಥ ಪೊಲೀಸರಿಗೆ ಮರನೇ ದಿವಸ ಮತ್ತೊಂದು ಆಶ್ಚರ್ಯ ಕಾದಿತ್ತು. ಅದು ಏನು ಅಂದ್ರೆ, ಮರನೇ ದಿವಸ ಮತ್ತೊಂದು ಬಲೂನ್ ಬಂತು. ಬಲೂನ್ ಬಂದ ತಕ್ಷಣ ಇವ್ರಿಗೆ ವಿಚಿತ್ರ ಆಯ್ತು, ಇದೇನು ಮತ್ತೆ ಬಲೂನ್ ಬಂತಲ್ಲ ಅಂಥೇಳಿ ಪೊಲೀಸರು ಆ ಬಲೂನ್ ತಗೊಂಡು ಓದ್ತಾರೆ. ಅದ್ರ ಮೇಲೆ ಅಜ್ಜ ಬರ್ದಾನ, ಆ ಬಡವ ಬರ್ದಾನ. ಏನು ಬರ್ದಾನಂದ್ರೆ, ಏನಪ್ಪ ದೇವ್ರ, ನಾನು ನಿನಗೆ ₹1,00,000 ಕೇಳಿದ್ದೆ, ನೀನು ₹1,00,000 ಕೊಟ್ಟು ನೀನು ಡೈರೆಕ್ಟ್ ಬಂದು ನನಗೆ ಕೊಟ್ಟಿದ್ರೆ ₹1,00,000 ಬರ್ತಿತ್ತು. ನೀವು ಹೋಗಿ ಪೊಲೀಸರ ಕೈಯಾಗ ಕೊಟ್ಟು, ಆ ಪೊಲೀಸರು ಏನು ಮಾಡ್ಯಾರ, ₹50,000 ತಾವು ಇಟ್ಕೊಂಡು ನನಗೆ 50,000 ತಂದು ಕೊಟ್ಟಾರ. ಹೆಂಗಪ್ಪ ಹಿಂಗಾದ್ರೆ ಇನ್ನೊಂದು 50,000 ಕಳಿಸು ಅಂತ ಬರೆದಿದ್ದ. ಎಂಥ ವಿಚಿತ್ರ ಅಲ್ರಿ. ಪಾಪ ಅವರು ಆ ಬಡವಗೆ ಅನುಕೂಲ ಆಗಲಿ, ಹೆಲ್ಪ್ ಆಗಲಿ ಅಂಥೇಳಿ ತಾವು ₹50,000 ಕೂಡಿಸ್ಕೊಟ್ರೆ ಹಿಂಗೆ ಅನ್ನಿಸ್ಕೊಳ್ಳೋದು ಬಂತು. ನಾವೆಲ್ಲ ಹಂಗೆ, ಯಾರ ಒಬ್ಬರು ತಿಂತಾರೆ, ಅಧಿಕಾರಿಗಳು ತಿಂತಾರೆ, ರಾಜಕಾರಣಿಗಳು ತಿಂತಾರೆ ಅಂದ ತಕ್ಷಣ ಇಡೀ ವ್ಯವಸ್ಥೆಯನ್ನು ನಾವು ದೂರ್ತೀವಿ. ವ್ಯವಸ್ಥೆ ಬಗ್ಗೆನ ಲಂಚಕೋರರು ಅಂತ ಮಾತಾಡ್ತೇವೆ. ಎಲ್ಲರೂ ಹಂಗಿರೋದಿಲ್ಲ. ಎಲ್ಲರೊಳಗೂ ಅವ್ರವ್ರಿಗೆ ಒಳ್ಳೆ ಗುಣಗಳಿರ್ತಾವೆ. ಅದನ್ನು ನೋಡಿ ನಾವು ಮಾತಾಡಬೇಕು. ಯಾವುದೇ ಕಾರಣಕ್ಕೂ ವಿಚಾರ ತಿಳಿಯದ ಒಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಅನ್ನೋದು ನಿಮ್ಮ ಮೊಬೈಲ್ ಮಲ್ಲನ ಮಾತು. ಏನಂತೀರಿ? ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಮೊಬೈಲ್ ಮಲ್ಲ ಕಾಮಿಡಿ ಯೂಟ್ಯೂಬ್ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರಿಗೆ ಕಳಿಸ್ರಿ. ನಿಮ್ಮ ಕುಟುಂಬದ ಸ್ನೇಹಿತರಿಗೆ ಎಲ್ಲರಿಗೆ ಕಳಿಸ್ರಿ. ನಿಮ್ಮ ಈ ಕಲಾವಿದನ ಮೊಬೈಲ್ ಮಲ್ಲನ ಬೆಳೆಸ್ರಿ, ಹರಸ್ರಿ ಅನ್ನೋದು ನನ್ನ ವಿನಂತಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗ್ತೀನಿ. ನಮಸ್ಕಾರ, ಧನ್ಯವಾದಗಳು.